ಕಿಡ್ನಾಪ್ ಅಷ್ಟೇ ಮಾಡಿಲ್ಲ ಅವರು. ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ಬೇಕಾದ್ರೆ ಅವಂದೇ ದುಡ್ಡಲ್ಲಿ ಎಣ್ಣೆ ಪಾರ್ಟಿ ಬೇರೆ ಮಾಡ್ಕೊಂಡು ಬಂದಿದ್ದಾರೆ. ಎಂಥ ಮೈಂಡ್ ಸೆಟ್ ಇರಬೇಕು ನೋಡಿ ಅವರದ್ದು. ಅವಂದೇ ದುಡ್ಡಲ್ಲಿ ಎಣ್ಣೆ ತಗೊಂಡು ಪಾರ್ಟಿ ಮಾಡಿಕೊಂಡು ಅವನನ್ನೇ ಕಿಡ್ನಾಪ್ ಮಾಡ್ಕೊಂಡು ಬಂದಿರುವಂಥ ಮಹಾನ್ ಪ್ರಭೂತರು ಇವರು. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತರುವಾಗ ತುಮಕೂರಿನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿದ್ದಾರೆ ಆರೋಪಿಗಳು. ಎಣ್ಣೆ ಹೊಡೆದು ಬೆಂಗಳೂರಿನತ್ತ ಪ್ರಯಾಣವನ್ನ ಮಾಡಿದ್ದಾರೆ. ಸೊ ರೇಣುಕಾಸ್ವಾಮಿಯ ದುಡ್ಡಲ್ಲೇ ಎಣ್ಣೆ ಖರೀದಿಸಿದ್ರು ಈ ಆರೋಪಿಗಳು. ಸೊ ಇದೆಲ್ಲವೂ ಕೂಡ CC ಕ್ಯಾಮ್ರಾ ಫುಟೇಜ್ಗಳಲ್ಲೂ ಕೂಡ ಲಭ್ಯವಾಗಿದೆ. ದುರ್ಗಾ ಬಾರ್ನಲ್ಲಿ ಸಿಕ್ಕಿರುವಂಥ ಕ್ಯಾಮ್ರಾ ದೃಶ್ಯಾವಳಿಗಳೇನಿದೆ ಅದರಲ್ಲೆಲ್ಲ ಲಭ್ಯವಾಗಿರುವಂಥದ್ದು. ಈ ದೃಶ್ಯವನ್ನು ನೋಡ್ತಾ ಇದ್ರೆ ಫೋಟೋ ಸಮೇತವಾಗಿ ಅದರಲ್ಲಿ ಹಾಕಿದ್ದಾರೆ. ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡ್ತಾ ಇರುವಂಥ ದೃಶ್ಯಾವಳಿಗಳು. ಅಲ್ಲಿ ರೇಣುಕಾಸ್ವಾಮಿನೂ ಇದ್ದಾನೆ. ಅದರ ಜೊತೆಗೆ ಮಾರ್ಕ್ ಮಾಡಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಯಾರೆಲ್ಲ ಆರೋಪಿಗಳಿದ್ದಾರೆ ಅವರು ಕೂಡ ಅಲ್ಲೇ ನಿಂತ್ಕೊಂಡು ಎಣ್ಣೆ ಖರೀದಿ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳಿದು. ತುಮಕೂರಿನ ಬಳಿ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿ ಮಾಡಿಕೊಂಡು ಅವನನ್ನೇ ಕಿಡ್ನ್ಯಾಪ್ ಮಾಡಿಕೊಂಡು ಆ ಕಿಡ್ನ್ಯಾಪ್ ಯಾರಾಗಿದ್ದಾರೆ ಅವನ ಕಡೆನೇ ದುಡ್ಡು ಕೊಡಿಸ್ಕೊಂಡು ಕರ್ಕೊಂಡು ಬಂದು ಹೊಡೆಸ್ಕೊಳ್ಳೋದಿದೆ. ಏನಪ್ಪ ರೇಣುಕಾಸ್ವಾಮಿ ಕತೆ. ನಾವು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ ಸಂದರ್ಭದಲ್ಲಿ ಒಂದಷ್ಟು ದರ್ಶನ್ ಆ ದಿನ ಬಳಸಿದಂತಹ ವಸ್ತುಗಳನ್ನು ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆ ಕೂಡ ಆಗಿತ್ತು. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿ ದರ್ಶನ್ ಆ ದಿನ ಧರಿಸಿದಂತಹ ಶೂ ಅನ್ನ ಸೀಸ್ ಮಾಡಿದ್ದಾರೆ. ಸ್ವಾಮಿ ದೇಹದ ರಕ್ತದ ಕಲೆ ಅಂಟಿದಂತಹ ಶೂ ಅದಾಗಿತ್ತು. ಆ ಕಾರಣಕ್ಕಾಗಿ ವಶಕ್ಕೆ ಪಡೆದ್ರು, FSLಗೆ ಕಳಿಸಿದ್ರು, ಅದನ್ನ ಖಾತ್ರಿ ಪಡಿಸ್ಕೊಂಡ್ರು. ಆರೋಪಿ ದರ್ಶನ್ ಶೂ ಕೊಟ್ಟ ವಿಜಯಲಕ್ಷ್ಮಿ. ಈ ಸಂದರ್ಭದ ಒಂದು ಫೋಟೋವನ್ನು ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಆ ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿದ್ದಾರೆ ಪೊಲೀಸರು. ದರ್ಶನ್ ಅವರು ಆ ದಿನ ತೊಟ್ಟಿದಂತಹ ಬಟ್ಟೆಗಳು, ಶೂಗಳು ಅದೆಲ್ಲವನ್ನು ಕೂಡ ಕೊಡಿ ಅಂತ ಕೇಳಿದ್ದಾರೆ. ಆಗ ಅವ್ರು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸೀಸ್ ಮಾಡ್ಕೊಂಡಂತಹ ಹೊತ್ತಿನಲ್ಲಿ ತೆಗೆದಂತಹ ಫೋಟೋ ಅದಾಗಿತ್ತು. ಅಂದರೆ ರೇಣುಕಾಸ್ವಾಮಿಯನ್ನ ಅಡಿಯಿಂದ ಮುಡಿವರೆಗೂ ಹೇಗೆ ಮನಸ್ಸೋ ಇಚ್ಛೆ ಥಳಿಸಿ ಎಲ್ಲೆಡೆ ಗಾಯಗೊಳಿಸಿ ಕ್ರೂರವಾಗಿ ಕೊಂದ್ರು, ಅದೇ ರೀತಿಯಾಗಿ ಪೊಲೀಸರು ಕೂಡ ಅಡಿಯಿಂದ ಮುಡಿವರೆಗೂ ಯಾವುದನ್ನೂ ಕೂಡ ಬಿಡದೆ ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಪರಿಣಾಮ ಚಾರ್ಜ್ ಶೀಟ್ನ ಕಂಪ್ಲೀಟ್ ಡೀಟೇಲ್ಸ್ನ ಪಬ್ಲಿಕ್ ಟಿವಿಯಲ್ಲಿ ನೋಡಿದ್ರಿ.